ಎಸ್, ಇನ್ನು ನಟಿ ಕಾವ್ಯ ಗೌಡ ಕೂಡ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ. ದೂರು ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಬಂದಿದ್ದಾರೆ. ಅವರ ಅತ್ತಿಗೆ ಪ್ರೇಮ ಅವರು ಕೂಡ ಬಂದಿದ್ದಾರೆ. ನಟಿ ಕಾವ್ಯ ಗೌಡ ಕೌಟುಂಬಿಕ ಕಲಹ ಹಿನ್ನೆಲೆ ಕಾವ್ಯ ಗೌಡ ಕೂಡ ಈಗ ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಆಸ್ಪತ್ರೆಯಿಂದ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಆಗಮಿಸಿದ್ದಾರೆ ನಟಿ ಕಾವ್ಯ ಗೌಡ. ಕಾವ್ಯ ಗೌಡ ಮತ್ತು ಅವರ ಕುಟುಂಬಸ್ಥರ ವಿರುದ್ಧ ಪ್ರೇಮ ದೂರನ್ನ ಕೊಟ್ಟಿದ್ರು. ಒಂದು ಕಡೆ ಪ್ರೇಮ ನಂದೀಶ್ ದಂಪತಿ ಕೂಡ ಬಂದಿದ್ದಾರೆ, ಇನ್ನೊಂದು ಕಡೆ ಕಾವ್ಯ ಗೌಡ ಕೂಡ ಆಸ್ಪತ್ರೆಯಿಂದ ನೇರವಾಗಿ ರಾಮಮೂರ್ತಿ ನಗರ ಠಾಣೆಗೆ ಆಗಮಿಸಿದ್ದಾರೆ. ನಮ್ಮ ಮಾವ ನಮಗೆ ಹೇಳೋದು, ನನಗೆ ಹೇಳ್ತಾರೆ, ನಿನಗೆ ಹೇಳ್ತೀನಮ್ಮ, ನಾನು ಇನ್ನೊಬ್ರಿಗೆ ಹೇಳಲ್ಲ, ನೀನು ಕೇಳ್ತೀಯ ಈ ಮಾತು ಅಂತ ನಿನಗೆ ಹೇಳ್ತೀನಿ ಅಂತ ನಮಗೆ ಹೇಳಿದ್ದಾರೆ. ತಾಳ್ಮೆಯಿಂದ ಇರಮ್ಮ, ತಾಳ್ಮೆಯಿಂದ ಇರು. ಆ ತಾಳ್ಮೆಯಿಂದ ಇದ್ದಿದ್ದಕ್ಕೆ ಸರ್ ಅವ್ರು ನನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಊಟ ಮಾಡಬೇಕಾದ್ರೆ ಕುತ್ಕೊಂಡು ಟೇಬಲ್ ಹತ್ರ ಬಂದು ಪ್ಲೇಟ್ ಎಳೆದು ಇಷ್ಟು ಮಾಡ್ತಾರೆ ಅಂದರೆ ನನಗಿಲ್ವಾ ಸರ್ ಅಧಿಕಾರ ಮನೇಲಿ? ಅಲ್ಲ, ಇನ್ನೊಬ್ರು ಮನೇಲಿಲ್ಲ. ನಾವಿರೋದು ನಮ್ಮ ಮಾವನ ಮನೇಲಿ ನಾನಿದ್ದೀನಿ. ಇಲ್ಲ ಸರ್, ನಾವು ಕೊಟ್ಟಿದ್ದೀವಿ. ಸೊ ತನಿಖೆ ನಡೀತಾ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೌದಾ? ಓಕೆ. ನೋಡಿದಿರಾ, ಕಾವ್ಯ ಡೈರೆಕ್ಟ್ ಆಗಿ ಹಾಸ್ಪಿಟಲ್ನಿಂದ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಇಲ್ಲಿವರೆಗೂ ಅವರ ಅತ್ತಿಗೆ ಪ್ರೇಮ ಅವರು ಕೂಡ ಮಾತನಾಡಿದ್ರು, ನಾವು ನಮ್ಮ ಮಾವನ ಮನೇಲಿದ್ದೀವಿ ಹೊರತು ನಾವು ಯಾರ ಮನೇಲಿಲ್ಲ, ನಮಗೂ ಅಧಿಕಾರ ಇರುತ್ತಲ್ವಾ, ನಮ್ಮ ಮೇಲೆ ಈ ಥರ ದೌರ್ಜನ್ಯ ಮಾಡಿದ್ದಾರೆ, ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು ಅಂತ ಹೇಳಿದ್ದಾರೆ. ಕಾವ್ಯ ಗೌಡ ನೇರವಾಗಿ ಬಂದರೆ ನೀವು ಒಂದು ಕಡೆ ದೃಶ್ಯದಲ್ಲಿ ನೋಡ್ಬೋದು, ಈ ಚಪ್ಪಲಿ ಹಿಡ್ಕೊಂಡು ಆ ಮುಖ ಆ ಥರ ಆ್ಯಕ್ಷನ್ ಮಾಡ್ತಾರಲ್ಲ, ಒಂಥರ ರೌದ್ರವಾಗಿ, ಒಂಥರ ಕೆಟ್ಟದಾಗಿ, ಅಸಹ್ಯವಾಗಿ. ಅದು ಕಾವ್ಯ ಗೌಡ ಅವರ ಪತಿ ಸೋಮಶೇಖರ್ ಅವರು ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಆರೋಪದ ಜೊತೆಗೆ ವಿಜುವಲ್ಸ್ ಕೂಡ, ವಿಡಿಯೋ ಕೂಡ ಹೇಳ್ತಾ ಇದೆ, ಇದು ಕಾವ್ಯ ಗೌಡ ಅವರ ಪತಿ ಸೋಮಶೇಖರ್ ಹಲ್ಲೆ ಮಾಡ್ತಾ ಇರುವಂತಹ ದೃಶ್ಯ. ಸೊ ಕಾವ್ಯ ಗೌಡ ಕೂಡ ಈಗ ಬಂದಿದ್ದಾರೆ, ದೃಶ್ಯಗಳಲ್ಲಿ ನೀವು ನೋಡ್ಬೋದು ಸ್ಟೇಷನ್ಗೆ. ಅವರ ಜೊತೆಗೆ ಅವರ ಅಕ್ಕ ಭವ್ಯ ಗೌಡ ಕೂಡ ಬಂದಿದ್ದಾರೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಈಗ ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ಗೆ ಕಾವ್ಯ ಗೌಡ ಹಾಗೆ ಪ್ರೇಮಾ ನಂದೀಶ್ ಅವರು ಕೂಡ ಬಂದಿದ್ರು. ಪ್ರೇಮಾ ಅವರು ಮಾತನಾಡ್ತಾ ಇದ್ರು ಅವರೇ ಹಲ್ಲೆ ಮಾಡಿದ್ದಾರೆ ಅಂತ. ಕಾವ್ಯ ಗೌಡ ಕೂಡ ಈಗ ಬಂದಿದ್ದಾರೆ. ಸದ್ಯದ ಡೆವಲಪ್ಮೆಂಟ್ ಏನಾಗ್ತದೆ, ಅಪ್ಡೇಟ್ಸ್ ಏನಿದೆ ವೆಂಕಟೇಶ್? ಸಿಂಧೂರ, ಏನು ಗಲಾಟೆಗೆ ಸಂಬಂಧಪಟ್ಟಂತೆ ಇಬ್ಬರು ಕೂಡ ಪ್ರತಿದೂರನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಠಾಣೆಗೆ ಆಗಮಿಸಿರುವಂತಹ ಪ್ರೇಮ ಹಾಗೂ ನಂದೀಶ್ ಅವರು ಕೂಡ ಹೇಳ್ತಿರುವಂತಂದ್ರೆ, ನಮ್ಮ ಮಾವನವರು ಒಂದು ತುಂಬು ಕುಟುಂಬದ ಒಂದು ಜೀವನವನ್ನು ನಡೆಸ್ತಾ ಇದ್ರು, ಹಾಗಾಗಿ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅಂತಹ ನಿಟ್ಟಿನಲ್ಲಿ 3 ಫ್ಲೋರ್ ಮನೆಗಳನ್ನು ಕೂಡ ಕಟ್ಟಿಸಿಕೊಟ್ಟಿದ್ರು. ಅದರಲ್ಲಿ ಒಬ್ಬೊಬ್ಬರು ಪ್ರತ್ಯೇಕವಾಗಿ ಜೀವನವನ್ನು ಮಾಡ್ತಾ ಇದ್ವಿ. ನಿನ್ನೆ ಏಕಾಏಕಿ ಅವರ ಮನೆಯಲ್ಲಿ ಕೆಲಸ ಮಾಡುವಂತಹ ಒಬ್ಬ ಮಹಿಳೆ ನಮ್ಮ ಮನೆಗೆ ಬಂದಿದ್ರು. ಏನು ಬೇಕು ಅಂತ ಕೇಳಿದ್ರು, ಅಷ್ಟಕ್ಕೆ ಅವರು ಬಂದು ಈ ರೀತಿಯಾಗಿ ಗಲಾಟೆಯನ್ನು ಮಾಡೋದ್ರ ಜೊತೆಗೆ ಇದು ನನ್ನ ಮನೆಯಿಂದ ಹೊರಗಡೆ ಹೋಗಿ ಅಂತ ಹೇಳಿ ಗಲಾಟೆಯನ್ನು ಮಾಡಿದ್ರು. ಜೊತೆಗೆ ಕೇಳಕ್ಕೆ ಬಂದಂತಹ ನಮ್ಮ ತಂದೆಯವರನ್ನು ಕೂಡ ಈ ರೀತಿಯಾಗಿ ಹಲ್ಲೆ ಮಾಡಿದ್ರು. ನನ್ನ ತಂಗಿಯ ವಿರುದ್ಧ ಅವರು ಹಲ್ಲೆಯನ್ನು ಮಾಡೋದ್ರ ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಚಪ್ಪಲಿಯಿಂದ ಹೊಡೆಯೋದಕ್ಕೂ ಮುಂದಾದರು. ಆ ಸಂದರ್ಭದಲ್ಲಿ ನನಗೆ ಬೇರೆ ವಿಧಿ ಇಲ್ದಿರೆ ನಮ್ಮ ತಂದೆಯವರಿಗೆ ವಿಚಾರವನ್ನು ತಿಳಿಸಿದಂಥ ಸಂದರ್ಭದಲ್ಲಿ ನನ್ನ ಮಗಳ ಮೇಲೆ ಹಲ್ಲೆ ಮಾಡಿದ್ದು ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡಿದಂಥ ವೇಳೆಯಲ್ಲಿ ಸೋಮಶೇಖರ್ ಮತ್ತು ಕಾವ್ಯ ಗೌಡ ಅವರೇ ಸ್ವತಃ ಅವರನ್ನು ಬೈದು ಹಲ್ಲೆ ಮಾಡಿರುವಂಥದ್ದು, ಜೊತೆಗೆ ನಮ್ಮ ಮೇಲೆ ಈ ರೀತಿಯಾದಂತಹ ಒಂದು ಅತ್ಯಾಚಾರವನ್ನು ಮಾಡ್ತೀವಿ ಅಂತ ಹೇಳುವಂತಹ ಒಂದು ಪದವನ್ನು ಹೇಳಿದ್ರು ಅಂತ ಹೇಳಿ ಆರೋಪವನ್ನು ಮಾಡಿರುವಂಥದ್ದು. ಇದಾದ ಬಳಿಕ ಕಾವ್ಯ ಗೌಡ ಅವರು ಕೂಡ ಈಗ ಠಾಣೆಗೆ ಆಗಮಿಸಿದ್ದಾರೆ. ಅವರು ಕೂಡ ನಾನು ಮಾತಾಡ್ತೇನೆ ಈ ಘಟನೆಗೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ ಇರುವಂಥದ್ದು. ಪ್ರೇಮ ಅವರು ಹೇಳುವ ಪ್ರಕಾರವಾಗಿ ಏನು ಮದುವೆ ಆಗಿ ಬಂದಾಗಿನಿಂದಲೂ ಕೂಡ ಒಂದಲ್ಲ ಒಂದು ವಿಚಾರಕ್ಕೆ ಗಲಾಟೆಯನ್ನು ಮಾಡ್ತಾನೆ ಇದ್ದಾರೆ. ನಮ್ಮ ಮಾವನವರ ಒಂದು ಮಾತಿಗೆ ಬದ್ಧವಾಗಿ ನಾವು ಯಾವುದೇ ರೀತಿಯಾದಂತಹ ಒಂದು ಗಲಾಟೆಯನ್ನು ಕೂಡ ಮಾಡಲಿಲ್ಲ. ಅವರು ಕೂಡ ಹೇಳ್ತಾ ಇದ್ರು, ಯಾಕಂದ್ರೆ ನನ್ನನ್ನು ನಮ್ಮ ಸಂಬಂಧದಲ್ಲೇ ಮದುವೆ ಮಾಡ್ಕೊಂಡು ಬಂದಿರೋ ಇಂಥ ಹಿನ್ನೆಲೆಯಲ್ಲಿ ಅವರ ಮಾತಿಗೆ ನಾನು ಯಾವಷ್ಟು ಕೂಡ ಇಲ್ಲ ಅಂತ ಹೇಳಿರಲಿಲ್ಲ. ಹಾಗಾಗಿ ಅವರೇ ಪ್ರತಿ ಸಾರಿ ಸಮಾಧಾನವನ್ನು ಮಾಡ್ತಾ ಇದ್ರು. ಎಲ್ಲೂ ಒಂದು ಕಡೆ ಮಾವನವರಿಗೆ ಬೇಜಾರಾಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಕೂಡ ನಾವು ಮನೆಯಲ್ಲಿ ಜೀವನವನ್ನು ಮಾಡ್ತಾ ಇದ್ರೆ. ಆದರೆ ಕಾವ್ಯಗೌಡ ಅವರು ಬಂದಾಗಿಂದ ಕೂಡ ಒಂದಲ್ಲ ಒಂದು ವಿಚಾರಕ್ಕೆ ಗಲಾಟೆಯನ್ನು ಮಾಡುವಂತಹದ್ದು, ಹಲ್ಲೆಯನ್ನು ಮಾಡುವಂಥದ್ದು, ಬೈಯುವಂಥದ್ದು, ಅಂದ್ರೆ ಈ ಮನೆ ನನ್ನದು, ನನಗೆ ಬರಬೇಕು, ನೀವು ಹೊರಗಡೆ ಹೋಗಿ ಅಂತ ಹೇಳಿ ಗಲಾಟೆಯನ್ನು ಮಾಡ್ತಾ ಇದ್ರು. ಹಾಗಾಗಿ ನಿನ್ನೆ ವಿಕೋಪಕ್ಕೆ ಹೋದಂತ ಸಂದರ್ಭದಲ್ಲಿ ಈ ಗಲಾಟೆ ಆಗಿರುವಂತದ್ದು ಅಂತ ಹೇಳಿರುವಂತದ್ದು. ಸದ್ಯ ಈಗ ಕಾವ್ಯ ಅವರು ಕೂಡ ಪೊಲೀಸ್ ಠಾಣೆಗೆ ತೆರಳಿದ್ದಾರೆ. ಪೊಲೀಸರ ಮುಂದೆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಡೋದಕ್ಕೆ. ಸೊ ಅದಾದ ಬಳಿಕ ಅವರು ಬಂದ್ಮೇಲೆ ಅವರ ವರ್ಷನ್ ಏನು ಅನ್ನೋದು ಕೂಡ ನೋಡಬೇಕಾಗಿರುವಂತಹದ್ದು. ಸಿಂಧೂರ, ವೆಂಕಟೇಶ್, ಅಲ್ಲಿ ಕೌಟುಂಬಿಕ ಕಲಹ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ರೆ ಇದು ಆಸ್ತಿ ವಿಚಾರಕ್ಕಾಗಿರೋದಾ, ಯಾವ ವಿಚಾರಕ್ಕಾಗಿರೋದು? ಯಾಕಂದ್ರೆ ಸಹಜವಾಗಿ ಹುಡ್ತಾ ಅಣ್ಣ ತಮ್ಮಂದ್ರು, ಬೆಳೀತಾ ದಾಯಾದಿಗಳು ಅನ್ನುವಂಥ ಮಾತಿದೆ. ಸೊ ಇಬ್ರು ಅಣ್ಣ ತಮ್ಮಂದಿರ ನಡುವೆ ಅಥವಾ ಅವರ ಕುಟುಂಬಗಳ ನಡುವೆ ಏನಕ್ಕೆ ಗಲಾಟೆ ಶುರುವಾಯಿತು? ಆಸ್ತಿ ವಿಚಾರಕ್ಕೆ ಏನಾದರೂ ಗಲಾಟೆ ಆಯ್ತಾ, ಇಲ್ಲ ಕೇವಲ ಮನೆ ಕೆಲಸದವಳು ಬಂದು ಏನೋ ಕೇಳಿದ್ಲು ಅನ್ನೋ ವಿಚಾರಕ್ಕೆ ಮಾತ್ರ ಗಲಾಟೆ ಆಗಿದ್ದ, ಹೇಗೆ?
ಸಿಂಧೂರ, ಪ್ರೇಮ ಅವರು ಹೇಳುವ ಪ್ರಕಾರ ಕಾವ್ಯಗೌಡ ಅವ್ರನ್ನ ವಿವಾಹವಾಗಿ ಬಂದಾಗಿನಿಂದ ಕೂಡ ಈ ಆಸ್ತಿ ವಿಚಾರವಾಗಿ ಪದೇ ಪದೇ ಜಗಳ ಆಗ್ತಾನೆ ಇರುತ್ತೆ. ಆ ರೀತಿ ಜಗಳ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಕೂಡ ನಮ್ಮ ಮಾವರು ಒಂದು ಮನೆಯನ್ನು ಕೂಡ ಖರೀದಿ ಮಾಡಿದ್ರು. ಇತ್ತೀಚೆಗೆ ಒಂದು ಗೃಹ ಪ್ರವೇಶವನ್ನ ಮಾಡಿ ಅದರಲ್ಲಿ 3 ಫ್ಲೋರ್ಗಳ ಮನೆಯಲ್ಲಿ ಕೂಡ ಪ್ರತ್ಯೇಕವಾಗಿ ವಾಸ ಮಾಡೋದಕ್ಕೂ ಕೂಡ ಹೇಳಿದ್ರು. ಅದರಂತೆ ಪ್ರೇಮ ಮತ್ತು ನಂದೀಶ್ ಅವರು, ಕಾವ್ಯ ಹಾಗೂ ಸೋಮಶೇಖರ್ ಅವರು ಒಂದೊಂದು ಫ್ಲೋರ್ನಲ್ಲಿ ವಾಸ ಮಾಡ್ತಾ ಇದ್ರು. ಇನ್ನು ಅವರ ಮಾವ ಅವರು ಕೂಡ ಒಂದು ಫ್ಲೋರ್ನಲ್ಲಿ ವಾಸವನ್ನ ಮಾಡ್ತಾ ಇರ್ತಾರೆ. ಅಂದ್ರೆ ಒಂದು ಓಪನ್ ಕಿಚನ್ ಇರೋದ್ರಿಂದಾಗಿ ಒಂದೊಂದು ಫ್ಲೋರ್ಗೂ ಕೂಡ ಇರುತ್ತೆ. ಯಾರು ಕೂಡ ಅವರಷ್ಟಿಗೆ ಅವ್ರ ಜೀವನವನ್ನ ಮಾಡಿ ಯಾವುದು ಕೂಡ ಗಲಾಟೆಯನ್ನ ಮಾಡ್ಕೊಳ್ಬೇಡಿ, ನಾನು ಇರೋ ತನಕ ಅಂತ ಹೇಳಿದ್ರು. ಹಾಗಾಗಿ ಇದೇ ಇತ್ತು. ಆದ್ರೆ ಈ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾವ್ಯ ಅವರು, ಈ ಮನೆ ನನಗೆ ಸೇರ್ಬೇಕಾಗಿರೋದು, ನೀವು ಹೊರಗಡೆ ಹೋಗಿ ಯಾಕೆ ಇಲ್ಲಿದ್ದೀರಾ ನೀವು ಅಂತ ಹೇಳಿ ಪದೇ ಪದೇ ಗಲಾಟೆಯನ್ನ ಮಾಡ್ತಾ ಇದ್ರು. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯ ವಿಚಾರಕ್ಕೆ ಪ್ರಮುಖವಾಗಿ ಈಗ ಗಲಾಟೆ ಆಗಿರುವಂತದ್ದು. ಇದನ್ನ ಹೊರತುಪಡಿಸಿದ್ರೆ ಸದ್ಯ ಇನ್ನು ಎಲ್ಲೂ ಕೂಡ ಬೇರೆ ವಿಚಾರಗಳನ್ನ ಹೇಳ್ತಾ ಇಲ್ಲ. ಅಂದ್ರೆ ಬಹುತೇಕವಾಗಿ ಏನು ಒಂದು ಆಸ್ತಿಯನ್ನ ಮಾಡುವಂತವರೇ ಸ್ಥಿತಿವಂತರಾಗಿರ್ತಾರೆ. ಹಾಗಾಗಿ ಈ ಆಸ್ತಿಯನ್ನು ಕೂಡ ಭಾಗ ಕೇಳಬೇಕು ಅಂತ ನಿಟ್ಟಿನಲ್ಲಿ ಆರಂಭದಲ್ಲಿ ಈ ಮನೆಯನ್ನ ಮುಂದೆ ಇಟ್ಕೊಂಡು ಈ ರೀತಿಯಾಗಿ ಗಲಾಟೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಒಂದು ಅಂತ. ಆಲ್ ರೈಟ್ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದೆಲ್ಲವನ್ನ ನೋಡಿದಾಗ ಏನಂತ ಅನ್ಸುತ್ತೆ ಅಂದರೆ, ಇಷ್ಟು ಐಷಾರಾಮಿ ಬದುಕು ಸಿಕ್ಕಿರೋದೇ ಪ್ರಾಬ್ಲಮ್ ಏನೋ ಇವ್ರಿಗೆ.